ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್. ನಿನ್ನೆ SMT ಟೆಕ್ನಿಕಲ್ ಅನಾಲಿಸಿಸ್ ನಿಫ್ಟಿ 93 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿ 234 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 320 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬುಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ನ ಅಬ್ಸರ್ವ್ ಮಾಡ್ತಾ ಇರಿ. ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮಗೆ ಮಾರ್ಕೆಟ್ಗೆ ಬುಲಿಶ್ನೆಸ್ ಅಂತ ಅಂದ್ಬಿಟ್ಟು. ಸೊ ನೆಗೆಟಿವ್ ಅಲ್ಲಿ ನಿನ್ನೆ ಚೇಂಜಸ್ ಆಗಿದೆ. -3.54% ಚೇಂಜ್ ಆಗಿದೆ. ಅಂದರೆ ಮಾರ್ಕೆಟ್ ಫಿಯರ್ ಕಮ್ಮಿ ಆಗಿದೆ, ಬುಲಿಶ್ನೆಸ್ ಆಗುವ ಚಾನ್ಸಸ್ ಇದೆ ಅಂತ ತೋರಿಸ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ. ನಾನು ಹೇಳ್ತಾ ಇರೋ ತರ 6,500 ಪ್ರೀ ಕೋವಿಡ್ ಲೆವೆಲ್ ನ ಒಂದು ಸ್ಟ್ಯಾಂಡರ್ಡ್ ಅಂತ ಫಿಕ್ಸ್ ಮಾಡ್ಕೊಂಡಿದೀವಿ. ಅದರಿಂದ ಕೆಳಗಡೆ ಇದ್ದರೆ ಬುಲಿಶ್ನೆಸ್ ಆಗುವ ಮಾರ್ಕೆಟ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಸೊ ಮಾರ್ಕೆಟ್ ಇವತ್ತು 5,591 ಇರೋದು ಮಾರ್ಕೆಟ್ಗೆ ಬುಲಿಶ್ನೆಸ್. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋಣ. ನೋಡಿ, ನಿಫ್ಟಿ 50 ನಿನ್ನೆ ಏನ್ ಮಾಡ್ತು? ಬಿಗಿನಿಂಗ್ ಅಲ್ಲೇ ಒಂದು ಗ್ಯಾಪ್ ಅಪ್ ಆಯ್ತು, 110 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಯ್ತು. ಫೆಡ್ ರಿಸಲ್ಟ್ ಇರ್ಬೋದು, ಏನಾದ್ರು ರಿಸಲ್ಟ್ ಇರ್ಬೋದು. ಸೊ ಇದರಿಂದ ಇಂಟೆನ್ಷನ್ ಇಂದ ಗ್ಯಾಪ್ ಅಪ್ ಆಗಿ ನಂತರದಲ್ಲಿ ನೋಡಿ ಮಾರ್ಕೆಟ್ ಆಮೇಲೆ ಮೂವ್ ಆನ್ ಆಗಕ್ಕಾಗ್ಲಿಲ್ಲ. ಆಮೇಲೆ ಅಲ್ಲಿಂದ ಒಂದು ಸೆಲ್ ಆನ್ ರ್ಯಾಲಿಸ್ ಬಂತು ಬಿಗಿನಿಂಗ್ ಇಂದಾನೆ, ಆಯ್ತಾ. ತುಂಬಾ ಹೊತ್ತು ಕನ್ಸಾಲಿಡೇಟ್ ಆಗಿದ ಮೇಲೆ ಒಂದು ಸೆಲ್ ಆನ್ ರ್ಯಾಲಿಸ್ ಬಂತು. ಅದು ಹಿಂದಿನ ದಿವಸದ ಗ್ಯಾಪ್ ಝೋನ್, ಅಂದ್ರೆ ಹಿಂದಿನ ದಿವಸದ ಕೊನೆ ಕ್ಯಾಂಡಲ್ ನ ಪ್ರೈಸ್ ವರ್ಗೂ ಬಂದು ಅಲ್ಲಿಂದ ಒಂದು ಸಪೋರ್ಟ್ ತಗೊಂಡು ಮಾರ್ಕೆಟ್ ರಿಕವರಿ ಆಗಿದ್ದ ನಾವು ನೋಡ್ಬೋದು. ಲಾಸ್ಟ್ 1 ಅವರ್ ಅಲ್ಲಿ ಮಾರ್ಕೆಟ್ ರಿಕವರಿ ಆಯಿತು. ಹಾಗಾಗಿ ನಾವು ಇವತ್ತು ಡೇ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಹ್ಯಾಮರ್ ಕೈಂಡ್ ಆಫ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡ್ಬೋದು. ಸೊ ಹ್ಯಾಮರ್ ಅಂತ ಹೇಳಿದ್ರೆ ಬುಲಿಶ್ನೆಸ್. ನಂತರದಲ್ಲಿ ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ಬುಲಿಶ್ನೆಸ್ ಕ್ಯಾಂಡಲ್ ನ ನಾವು ನೋಡ್ತಾ ಇದ್ದೀವಿ, ಆಯ್ತಾ. ನಂತರದಲ್ಲಿ ಸೆಕ್ಟರಲ್ ವೈಸ್ ನೋಡೋಣ ಹೇಗೆ ಸೆಕ್ಟರ್ಸ್ ಪರ್ಫಾರ್ಮ್ ಮಾಡಿದೆ ಅಂತ ಅಂದ್ಬಿಟ್ಟು. ನೋಡಿ, ನಿಫ್ಟಿ 80 ಪಾಸಿಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್. ನಂತರದಲ್ಲಿ ನಿಫ್ಟಿ ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ನಿಫ್ಟಿ ಮೆಟಲ್ ಸೆಕ್ಟರ್ ಪಾಸಿಟಿವ್. ನಾವು ನೋಡುವ ಮೇಜರ್ 5 ಸೆಕ್ಟರ್ಗಳು ಕೂಡ ಪಾಸಿಟಿವ್ ಆಗಿದೆ. ಸೊ ಡೇಟಾ ನಮಗೆ ಬುಲಿಶ್ನೆಸ್ ಅಂತ ತಿಳ್ಕೊಳ್ಳೋಣ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1,606 ಕಂಪನಿಗಳು ಪಾಸಿಟಿವ್, 1,423 ಕಂಪನಿಗಳು ನೆಗೆಟಿವ್. ಸೆಂಟಿಮೆಂಟ್ ಬುಲಿಶ್ ಆಗಿದೆ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡಿದರೆ 34 ಕಂಪನಿಗಳು ಪಾಸಿಟಿವ್, 16 ಕಂಪನಿಗಳು ನೆಗೆಟಿವ್, ಬುಲಿಶ್ನೆಸ್. 6 ಕಂಪನಿಗಳು ಪಾಸಿಟಿವ್, 6 ಕಂಪನಿಗಳು ನೆಗೆಟಿವ್. ನಿಫ್ಟಿ ಬ್ಯಾಂಕಿನಲ್ಲಿ ಡೇಟಾ ಬಂದು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ನ್ಯೂಟ್ರಲ್ ಟು ಬುಲಿಶ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಅಲ್ಲಿ ನಮಗೆ ಬುಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಬಂದಿದೆ ಅಲ್ವಾ. ಸೊ ಹಾಗಾಗಿ ನ್ಯೂಟ್ರಲ್ ಟು ಬುಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಆಪ್ಷನ್ ಚೈನ್. ನಾವು ನೋಡುತ್ತಾ ಇರೋ ಆಪ್ಷನ್ ಚೈನ್ ಬಂದ್ಬಿಟ್ಟು ನಿಫ್ಟಿ 50 ಆಪ್ಷನ್ ಚೈನ್ ಎಕ್ಸ್ಪೈರಿ ಬಂದ್ಬಿಟ್ಟು 23 ಸೆಪ್ಟೆಂಬರ್ 2025, ಅಂದರೆ ಮುಂದಿನ ಮಂಗಳವಾರ. ಗೊತ್ತಿರ್ಬೋದು, ಮಂಗಳವಾರ ಎಕ್ಸ್ಪೈರಿಗಳು ಬಂದ್ಬಿಟ್ಟು ನಿಫ್ಟಿ ಇದು ಅಂತ ಅಂದ್ಬಿಟ್ಟು. ಸೊ ನಿನ್ನೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು, ಇವಾಗ ಬದಲಾವಣೆ ಆಗಿದೆ ಈ ತಿಂಗಳಿಂದ. ಹಾಗಾಗಿ ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಕೂಡ 25,550 ಬೈ ಆಗಿದೆ, ಆಯ್ತಾ. ಇನ್ನು ಡೀಪ್ ಔಟ್ ಆಫ್ ದ ಮನಿಯಲ್ಲಿ ನಮಗೆ ಸೆಲ್ಲಿಂಗ್ ಆಗ್ತಾ ಇರೋದನ್ನ ನೋಡ್ಬೋದು. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿದೆ. ಪುಟ್ ಸೆಲ್ಲರ್ಸ್ ಇದ್ದಾರೆ, ಪುಟ್ ಸೆಲ್ಲರ್ಸ್ ಇದ್ದಾರೆ ಔಟ್ ಆಫ್ ದ ಮನಿಯಲ್ಲಿ. ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಒಂದು ಸಪೋರ್ಟ್ ಝೋನ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಔಟ್ ಆಫ್ ದ ಮನಿಯಲ್ಲಿ. ರೆಸಿಸ್ಟೆನ್ಸ್ ಸೈಡ್ ಬರೋದಾದ್ರೆ ನೋಡಿ, ನೀವು ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು. ಏನು ಅಂತ ಹೇಳಿದ್ರೆ 24,500 ಇವಾಗ ಅಡ್ಡ ಮನಿಯಲ್ಲಿದೆ, ಕರೆಕ್ಟಾ. 25,500 ಇದೆ ನೋಡಿ, ಇದು ಕೂಡ ನಿಮಗೆ ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಇಲ್ಲೂ ಕೂಡ ಆಪ್ಷನ್ ಬೈಯರ್ಸ್ ಇದ್ದಾರೆ. ಆದರೆ ನೋಡ್ಬೋದು ಇಲ್ಲಿ 25,600 ಇದು ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ನಿಮಗೆ ಕೆಲಸ ಮಾಡೋ ಚಾನ್ಸಸ್ ಇದೆ ಆಸ್ ಪರ್ ಆಪ್ಷನ್ ಚೈನ್ ಇವಾಗ ಅಟ್ ಪ್ರೆಸೆಂಟ್ಗೆ. ಆದರೆ ಹೆಚ್ಚಿಗೆ ಸೆಲ್ಲರ್ಸ್ ಇರುವ ಜಾಗ ಅಂತ ಹೇಳಿದ್ರೆ 25,800. ಇದನ್ನ ಮಾರ್ಕ್ ಮಾಡ್ಕೊಳ್ಳಿ, 25,800ನ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಂತರದಲ್ಲಿ FIDA ಆಕ್ಟಿವಿಟಿ ಬನ್ನಿ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, FIS ಬೈ ಮಾಡಿದ್ದಾರೆ, DIS ಬೈ ಮಾಡಿದ್ದಾರೆ. ನೆಟ್ ಓವರ್ ಆಲ್ ಅಂತ ನೋಡೋದಾದರೆ ನಮಗೆ 3,700 ಕೋಟಿಯಷ್ಟು ನೆಟ್ ಬೈ ಆಗಿದೆ. F&O ಸೆಗ್ಮೆಂಟ್ ಬರೋದಾದ್ರೆ ನೋಡಿ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ FIS ಬೈ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ FIS ಬೈ ಮಾಡಿದ್ದಾರೆ. ಸೊ ರಿಯಲಿ ಇವತ್ತು ಮಾರ್ಕೆಟ್ ಒಂದು ಸೂಪರ್ ಬುಲಿಶ್ ನ FIS ಇಂಡಿಕೇಟ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡಿ, US30, US500 ಮತ್ತು US Tech 100 ನ ನೋಡೋಣ. ಸೊ ನೋಡಿ, 3 ಮದರ್ ಇಂಡಿಯಾ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಫ್ಯೂಚರ್ಸ್, ಅಮೆರಿಕನ್ ಫ್ಯೂಚರ್ಸ್ ನಮಗೆ ಪಾಸಿಟಿವ್ ಆಗಿದೆ, ಬುಲಿಶ್ನೆಸ್. ಅದೇ ರೀತಿಯಲ್ಲಿ ಕ್ಯಾಶ್ ಮಾರ್ಕೆಟ್ ಆ ತರ ಆಗಿದೆ. ಡೋ ಜೋನ್ಸ್ ಪಾಸಿಟಿವ್ ಆಗಿದೆ, S&P 500 ಪಾಸಿಟಿವ್ ಆಗಿದೆ, ನಾಸ್ತಾ ಕೂಡ ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಡೇಟಾ ಬುಲಿಶ್. ಯುರೋಪಿಯನ್ ಮಾರ್ಕೆಟ್ ಬರೋಣ. DAX ಪಾಸಿಟಿವ್, FTSE 100 ಪಾಸಿಟಿವ್ ಮತ್ತು CSE 40 ಪಾಸಿಟಿವ್. ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್, ಕ್ಯಾಶ್ ಮಾರ್ಕೆಟ್. ನಂತರದಲ್ಲಿ ನಿಕಾಯ್ ನೋಡಿ, ಇವತ್ತು ಗ್ಯಾಪ್ ಅಪ್ ಆಗಿ ಬಯಾನ್ ಡಿಪ್
ರ್ಯಾಲಿ ಮಾಡ್ತಾ ಇದೆ ಮಾರ್ಕೆಟ್ ಬುಲಿಶ್ನೆಸ್. ಹ್ಯಾಂಗ್ ಸ್ಯಾಂಗ್ ನೋಡಿ ನಿನ್ನೆ ಮೊನ್ನೆ ಒಂದು ಮಾರ್ಕೆಟ್ ಅಲ್ಲಿ ಬುಲಿಶ್ನೆಸ್ ಆಗಿತ್ತು, ಅಂದ್ರೆ ಹೆಚ್ಚಿಗೆ ಪಾಯಿಂಟ್ಸ್ ಇಂದ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿತ್ತು. ನಿನ್ನೆ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿತ್ತು ಅಂತ ನಾನು ಹೇಳ್ಬೋದು ಇದನ್ನ. ನಂತರದಲ್ಲಿ ಕಾಸ್ಪಿ ಕೂಡ ಈಗ ಅಟ್ ಪ್ರೆಸೆಂಟ್ ಆಗಿ ನ್ಯೂಟ್ರಲ್ ಟು ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ಡೇಟಾನ ನೋಡ್ಬೋದು. ಸೊ ನಿಕಾಯ್ ಪಾಸಿಟಿವ್ ಆಗಿ ರನ್ ಆಗ್ತಾ ಇರೋದು ಬುಲಿಶ್ನೆಸ್. ನೋಡಿ ಹ್ಯಾಂಗ್ ಸ್ಯಾಂಗ್ 7 ಗಂಟೆಗೆ ಓಪನ್ ಆಗುತ್ತೆ, ನೋಡೋಣ ಹೇಗೆ ಇದು ರಿಯಾಕ್ಟ್ ಮಾಡುತ್ತೆ ಏನು ಅಂತ ಅಂದ್ಬಿಟ್ಟು. ಇನ್ನು ಉಳಿದಿದ್ದ ಡೇಟಾ ಎಲ್ಲ ನಮಗೆ ಪಾಸಿಟಿವ್ ಆಗಿದೆ. ಇನ್ನು ADRs ನೋಡಿ, ನಾನು ಹೇಳ್ತಾ ಇದ್ದೆ ಮೊನ್ನೆ ನಿಮಗೆ ಅಮೆರಿಕಾದಲ್ಲಿ ಭಾರತದ ಕಂಪನಿಗಳಿಗಿರುವ ಡಿಮ್ಯಾಂಡ್ಸ್ ಅಂತ ಅಂದ್ಬಿಟ್ಟು. ಸೊ ನಿನ್ನೆ ಇದು ಪಾಸಿಟಿವ್ ಆಗಿತ್ತು. ಸೊ ಇದು ನಮಗೆ ಇಂಡಿಕೇಟ್ ಕೊಡ್ತಾ ಇತ್ತು ನಮಗೆ ಇಂಡಿಯನ್ ಮಾರ್ಕೆಟ್ಗೆ ಬೈಯಿಂಗ್ ನಡೀತಾ ಇದೆ. ಸೊ ಬೈಯರ್ಸ್ ಬರ್ತಾ ಇದ್ದಾರೆ, ಫೈರ್ಸ್ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇವತ್ತು ಯಾವ ತರ ಪರ್ಫಾರ್ಮ್ ಇದೆ? ಸೊ ಒಂದು ಇನ್ಫೋಸಿಸ್ ADR ಪಾಸಿಟಿವ್, ನೆಗೆಟಿವ್ ಆಗಿದೆ. ICICI ADR ನೆಗೆಟಿವ್, ವಿಪ್ರೋ ADR ನೆಗೆಟಿವ್, HDFC ಬ್ಯಾಂಕ್ ನೆಗೆಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ಇದೇನಕ್ಕೆ ಅಂತ ಹೇಳಿದ್ರೆ, ಅಮೆರಿಕನ್ ಮಾರ್ಕೆಟ್ಸ್ ಎಲ್ಲ ಬುಲಿಶ್ ಆಗಿದೆ. ಅಮೆರಿಕನ್ ಮಾರ್ಕೆಟ್ ಎಲ್ಲ ಬುಲಿಶ್ ಆಗಿದೆ. ಸೊ ಫೇವರ್ ಆ ಕಡೆ ಇರೋದ್ರಿಂದ ಸೊ ಇಲ್ಲಿ ಎಷ್ಟೊಂದು ಜನ ಒಂದು ಪ್ರಾಫಿಟ್ ಬುಕಿಂಗ್ ನ ಮಾಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಡೇಟಾ ಬೇರಿಶ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಇದಕ್ಕೆ ಬಂದ್ರೆ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ನೋಡಿ. ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಫ್ಟಿ 50ಗೆ ಕಂಪೇರ್ ಮಾಡಿದ್ರೆ ಬುಲಿಶ್ನೆಸ್ 75-85 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡಿ ಇದು ಕೂಡ ನಮಗೆ 150 ಪಾಯಿಂಟ್ಸ್ ಪಾಸಿಟಿವ್ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಮತ್ತು ಸೆಪ್ಟೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡೋದಾದ್ರೆ ನೋಡಿ 25,468 ಮತ್ತು 25,510. ಇದು ನಿನ್ನೆ ADRs ಎಲ್ಲ ನೆಗೆಟಿವ್ ಆಗಿದೆ ಅಲ್ಲ, ಅದು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ನೋಡಿ. ಸೊ ಹಾಗಾಗಿ ನಮಗೆ ಗಿಫ್ಟ್ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಇಂದ ಕಮ್ಮಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ಡೌನ್ ಆಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಣ. ಸೊ ಲೆಟ್ಸ್ ಕಮ್ ಟು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಮೊದಲನೇದಾಗಿ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳಿ. 25,448 ನಿನ್ನೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಆಗುತ್ತೆ. 25,524 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಮತ್ತು 25,548 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ 25,330 ನಮ್ಮ ಮೊದಲನೇ ಸಪೋರ್ಟ್, 25,276 ನಮ್ಮ ಎರಡನೇ ಸಪೋರ್ಟ್ ಮತ್ತು 25,084 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನಾನು ಮಾತಾಡ್ತೀನಿ. ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನೋಡಿ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ತುಂಬಾ ಓವರ್ ಬಾಟ್ ಆಗ್ಬಿಟ್ಟಿದೆ. ಓವರ್ ಬಾಟ್ ಅಲ್ಲಿ ರನ್ ಆಗ್ತಾ ಇದೆ. ಓವರ್ ಬಾಟ್ ಫ್ರೀಸ್ ಅಂತ ನಾನು ಮಾತಾಡ್ತೀನಲ್ವಾ. ಸೊ ಓವರ್ ಬಾಟ್ ಆಗಿದೆ. ಇಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಒಂದು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಕರೆಕ್ಟಾ? ಈ ಹ್ಯಾಮರ್ ಕ್ಯಾಂಡಲ್ ಪ್ಯಾಟರ್ನ್ ನಿಮಗೆ ಯಾವಾಗ ಬರುತ್ತೆ? ಒಂದು ಬುಲ್ಲಿಶ್ ರ್ಯಾಲಿ ಆಗಿರುವಾಗ ಬರುತ್ತೆ. ಆಯ್ತಾ? ಮೊದಲು ನಾವೇನು ಹೇಳ್ತಾ ಇದ್ವಿ, ಇಲ್ಲೆಲ್ಲ ಇದ್ದಾಗ ಈ ಕ್ಯಾಂಡಲ್ಸ್ ಇದ್ದಾಗ ಇಲ್ಲೊಂದು ಗ್ಯಾಪ್ ಝೋನ್ ಇದೆ, ಈ ಗ್ಯಾಪ್ ಬಂದು ಫಿಲ್ ಆಗಬೇಕು ಅಂತ ಅಂದ್ಬಿಟ್ಟು ಪ್ರೆಡಿಕ್ಟ್ ಮಾಡ್ತಾ ಇದ್ವಿ. ಆ ಗ್ಯಾಪು ಫಿಲ್ ಆಗ್ಬಿಟ್ಟು ಇವಾಗ ಮಾರ್ಕೆಟ್ ಆಲ್ರೆಡಿ 24,450 ಈ ಲೆವೆಲ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲೇನು ಅಂತ ಹೇಳಿದ್ರೆ ನೀವು ಕೆಳಗಡೆ ಗ್ಯಾಪ್ಸ್ ನ ನೋಡಿ. ಇಲ್ಲೊಂದು ಗ್ಯಾಪ್ ಇದೆ. ಈ ಗ್ಯಾಪ್ಗಳನ್ನ ಯಾವತ್ತೂ ಮಾರ್ಕೆಟ್ ಹಾಗೆ ಫಿಲ್ ಮಾಡದಂಗೆ ಹೋಗಲ್ಲ ನೋಡಿ. 4 ಗ್ಯಾಪ್ಗಳನ್ನ ಅನ್ಫಿಲ್ಡ್ ಆಗಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಗ್ಯಾಪ್ಗಳು. ಅಬ್ಸರ್ವ್ ಮಾಡ್ಕೊಳ್ಳಿ. ಇವೆಲ್ಲಾನು ಕೂಡ ನೀವು ಡೈಲಿ ಚಾರ್ಟ್ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸುತ್ತೆ. ಕ್ಯಾಂಡಲ್ ಕ್ಲೋಸ್ಗಳನ್ನ ನಾವು ಗ್ಯಾಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಬಂದು ಪ್ರೈಸ್ ಕರೆಕ್ಷನ್ ಆಗ್ಲೇಬೇಕು. ಹಾಗಾಗಿ 25,000 ನೋಡಿ, 25,240, 25,000 ಇವೆಲ್ಲ ಪ್ರೈಸಸ್ ಗಳಿಗೆ ಮಾರ್ಕೆಟ್ ಬರುತ್ತೆ. ಇವತ್ತೇ ಖಂಡಿತ ಬರಲ್ಲ, ಇವಾಗ್ಲೇ ಬರಲ್ಲ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಇವಾಗ ಏನು ಬುಲ್ಲಿಶ್ನೆಸ್ ಇದೆ, ಈ ಹ್ಯಾಮರ್ ಅಷ್ಟು ಸೈಜ್ ಅಷ್ಟು ಬುಲ್ಲಿಶ್ನೆಸ್ ಫಾರ್ಮ್ ಆಗ್ಬೋದು. ಇವತ್ತು ಗ್ಯಾಪ್ ಡೌನ್ ಆಗುತ್ತೆ. ಮಾರ್ಕೆಟ್ ಒಂದು ಬೈ ಆನ್ ಡಿಪ್ ಆಗಿರುತ್ತೆ ಡೇಟಾ ಪ್ರಕಾರ. ಸೊ ಹಾಗಾಗಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದೇ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆದರೆ ಮಾರ್ಕೆಟ್ ಅಲ್ಲಿ ಆವಾಗ ನಮಗೆ ಒಂದು ಸೆಲ್ ಆನ್ ರ್ಯಾಲೀಸ್ ಬರೋ ಚಾನ್ಸಸ್ ಇರುತ್ತೆ. ನಮ್ಮ S1 ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. S2 ಈ 25,300 ಇದೆ ಅಲ್ವಾ, ಇದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿಂದ ಒಂದು ಮಾರ್ಕೆಟ್ ಇಲ್ಲಿ ಬಂದು ಕನ್ಸಾಲಿಡೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಜ್ಞಾಪಕ ಇಲ್ಲಿ ಮಾರ್ಕೆಟ್ ಏನಾದರೂ ಇವತ್ತು ಸಸ್ಟೈನ್ ಆದರೆ, ಇವತ್ತು ಶುಕ್ರವಾರ, ಇವತ್ತು ಮಾರ್ಕೆಟ್ ಏನಾದರೂ ಸಸ್ಟೈನ್ ಆದರೆ ಖಂಡಿತ ಮಾರ್ಕೆಟ್ ಅಲ್ಲಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ರ್ಯಾಲಿನ ಕಾಣಬಹುದು. 25,500, 25,600 ಈ ಗಡಿಯನ್ನು ಕೂಡ ಮಾರ್ಕೆಟ್ ಬಂದು ತಲುಪುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಣ. ಆಯ್ತಾ? ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಜ್ಞಾಪಕ ಇಲ್ಲಿ ತುಂಬಾ ಬುಲಿಶ್ ರ್ಯಾಲಿ ಆಗಿದೆ. ಒಂದು ಟೆಂಪರರಿ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಕೂಡ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಜ್ಞಾಪಕ ಇರಲಿ. ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನೀವು ಎರಡೂ ಕಡೆನೂ ಇವತ್ತು ಟ್ರೇಡ್ ಮಾಡ್ಬೋದು. ಫ್ರೈಡೇ ಆಗಿರೋದ್ರಿಂದ ಒಂದ್ ಕಡೆಗೆ ಏನಾದ್ರು ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆದರೆ ಖಂಡಿತ ಮಾರ್ಕೆಟ್ ಇವತ್ತು ಕನ್ಸಾಲಿಡೇಷನ್ ಪ್ಯಾಟರ್ನ್ ಅಥವಾ ರೇಂಜ್ ಬೌಂಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಣ. ಓಕೆ, ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.